ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಮುಂದೆ ನಿರ್ಮಿಸಲಾಗಿರೋ ಜಗಜ್ಯೋತಿ ಬಸವೇಶ್ವರ ಕಂಚಿನ ಪ್ರತಿಮೆಯನ್ನ ರಾಜ್ಯ ಸಚಿವರು ಅನಾವರಣಗೊಳಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಚಿವ ಈಶ್ವರ್ ಖಂಡ್ರೆ, ಸಚಿವ ಕೆಎಚ್ ಮುನಿಯಪ್ಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸುತ್ತೂರು ಮಠದ ಶಿವರಾತ್ರಿ ದೇಶಿ ಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ಪಾಲನಹಳ್ಳಿ ಮಠದ ಸ್ವಾಮೀಜಿಗಳಿಂದ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿದೆ. ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಲಿಂಗಾಯತ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಜಿಲ್ಲಾಧಿಕಾರಿ ಅನುರಾಧಮ್ಮನವರ ನೇತೃತ್ವದಲ್ಲಿ ಇದೊಂದು ಮಹತ್ತರವಾದ ಕಾರ್ಯಕ್ರಮವನ್ನು ಮಾಡಿದ್ವಿ. ಜಗತ್ತಿನಲ್ಲಿ ಸಮಾನತೆಯನ್ನು 12ನೇ ಶತಮಾನದಲ್ಲಿ ಸಾರಿದ ಬಸವಣ್ಣವರ ಪುತ್ಥಳಿಗೆ ಅನಾವರಣ ಮಾಡುವಂಥ ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಸುತ್ತೂರು ಸ್ವಾಮೀಜಿಯವರು, ಸಿದ್ಧಗಂಗಾ ಸ್ವಾಮೀಜಿಯವರು ಮತ್ತು ಪಾಲನಹಳ್ಳಿ ಸಿದ್ದರಾಜ ಸ್ವಾಮಿಯವರ ಜೊತೆಯಲ್ಲಿ ಬಸವ ಸಮಿತಿಯ ಅಧ್ಯಕ್ಷರು ರಮೇಶ್ ಅವರು, ಸತೀಶ್ ಅವರು ಮತ್ತು ಮಂಜಣ್ಣವರು ಮತ್ತು ಜಗದೀಶ್ ಮತ್ತು ಸಾಕಷ್ಟು ಜನ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಕೈಲಿ ಮಾಡಿಸಿದ್ದಕ್ಕೆ ನಾವು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಜಗಜ್ಯೋತಿ ಬಸವಣ್ಣವರ ಹೆಸರು ಮತ್ತು ಕೀರ್ತಿ ಜಗತ್ತಿನಲ್ಲೇ ಇದೆ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಒಳ್ಳೆಯ ಕೆಲಸವನ್ನ ನಮ್ಮ ಕೈಲಿ ಮಾಡಿಸಿದ್ದಾರೆ. ಆ ಜಗಜ್ಯೋತಿ ಬಸವಣ್ಣ ಎಲ್ಲರಿಗೂ ಆಯುರ ಭಾಗ್ಯವನ್ನು ಕೊಡಲಿ ಪರಮಾತ್ಮ ಅಂತೇಳಿ ನಾನು ಅವರಿಗೆ ನಮನವನ್ನು ಮಾಡ್ತೀನಿ.